ಧಾರವಾಡದಲ್ಲಿ ಕೃಷಿ ಸಂಜೀವಿನಿ ವಾಹನಗಳ ಲೋಕಾರ್ಪಣೆಯ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳು ಮಾತನಾಡ್ತಿದ್ದಾರೆ ನೋಡೋಣ. ಒಬ್ಬರು ಕೃಷಿ ಮಾಡಬೇಕು, ಇನ್ನು ಮಿಕ್ಕವರೆಲ್ಲರೂ ಕೂಡ ಬೇರೆ ಬೇರೆ ಕಸಬಲ್ಲಿ ಹೋದಾಗ ಮಾತ್ರ ಆ ಮನೆತನ ಉದ್ಧಾರ ಆಗುತ್ತೆ. ಕೃಷಿ ಬೆಳೆದಿದೆ, ಹಸಿರು ಕ್ರಾಂತಿ ಆಗಿದೆ. ಬಂಧುಗಳೇ, ನಮ್ಗೆ ಸ್ವತಂತ್ರ ಬಂದಾಗ ನಮ್ಮ ರಾಷ್ಟ್ರದ ಜನಸಂಖ್ಯೆ 33 ಕೋಟಿ. ಅವತ್ತು ಆಹಾರ ಇರಲಿಲ್ಲ. ನಾವು ವಿದೇಶದಿಂದ ಗೋಧಿಯನ್ನು ತರಿಸ್ಬೇಕಾಗಿತ್ತು, ಅಕ್ಕಿನ ತರಿಸ್ಬೇಕಾಗಿತ್ತು. ಅಮೇರಿಕಾದಲ್ಲಿ ದನಕ್ಕೆ ಆಗುವಂಥ ಗೋಧಿಯನ್ನು ನಮಗೆ ಕಳಿಸ್ಕೊಟ್ಟಿದ್ರು. ಆದರೆ ಇವತ್ತು 130 ಕೋಟಿ ಜನಸಂಖ್ಯೆ ಇದೆ, ಎಲ್ಲರಿಗೂ ಆಹಾರ ಸಿಗ್ತಾ ಇದೆ. ಇದಕ್ಕೆ ಕಾರಣ ನಮ್ಮ ರೈತ ಬಾಂಧವರು, ನಮ್ಮ ರೈತ ಮತ್ತು ನಮ್ಮ ಸಂಶೋಧನೆ ಮಾಡಿರುವಂಥ ರೈತ ಸೈಂಟಿಸ್ಟ್ಗಳು, ವಿಶ್ವವಿದ್ಯಾಲಯ ಮತ್ತು ರೈತರು. ಆವಿಷ್ಕಾರವನ್ನು ರೈತರು ಭೂಮಿಯಲ್ಲಿ ಬಿತ್ತಿ ಒತ್ತಿ ಬೆಳೆದು ಪ್ರತಿಯೊಬ್ಬರ ಈ ನಮ್ಮ ಹಸುವಿನ ಚೀಲಕ್ಕೆ ಹೊಟ್ಟೆ ತುಂಬಿಸ್ತಾ ಇದ್ದಾರೆ. ಇದು ಒಂದು ಕಡೆ. ಆದರೆ ಈ ಶ್ರಮದ ಫಲದಿಂದ ಬಂದಂಥ ಕೃಷಿ ಬೆಳೆದ್ರೆ ಇನ್ನು ರೈತನ ಪರಿಸ್ಥಿತಿ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಬೆಳೆದ್ರೂ ಕೂಡ ರೈತನ ಪರಿಸ್ಥಿತಿ ಸುಧಾರಣೆ ಆಗಿಲ್ಲ. ಅದಕ್ಕಾಗಿ ನಾನು ಯೋಚನೆಯನ್ನು ಮಾಡಿದೆ, ನಮ್ಮ ರೈತರ ಮಕ್ಕಳು ಕೂಡ ವಿದ್ಯಾವಂತರಾಗಬೇಕು. ಅವರು ಕೂಡ ಬೇರೆ ಬೇರೆ ಕಸುಬಿನಲ್ಲಿ ಕೆಲಸ ಮಾಡಬೇಕು, ವೃತ್ತಿಯಲ್ಲಿ ಕೆಲಸ ಮಾಡಬೇಕು, ಎಲ್ಲ ರಂಗದಲ್ಲಿ ಮುಂದೆ ಬರಬೇಕು. ಆ ಆದಾಯ ಕುಟುಂಬಕ್ಕೆ ಬರಬೇಕು, ಅವರ ಜೀವನ ಗುಣಮಟ್ಟ ಹೆಚ್ಚಾಗಬೇಕು, ಇತರರಿಗೆ ಕೈ ಬೇಡದಂತೆ ಸ್ವಾವಲಂಬನೆಯ ಬದುಕನ್ನು ಬದುಕಬೇಕು, ಸ್ವಾಭಿಮಾನದ ಬದುಕನ್ನು ಬದುಕಬೇಕು. ಅದಕ್ಕಾಗಿ ರೈತ ವಿದ್ಯಾನಿಧಿಯನ್ನು ನಾನು ಪ್ರಾರಂಭ ಮಾಡಿದ್ದೆ. ಯಾಕಂದರೆ ನಾನು ಭಾಳ ಕಡೆ ಹೋದಾಗ ಕೇಳ್ತಾ ಇದ್ದೆ, ಏನು ಮಾಡ್ತೀಪ್ಪ ತಮ್ಮ ಅಂತ ರೈತರ ಮಕ್ಕಳಿಗೆ. ಇಲ್ರಿ, ನಾ SSLC ಕಲ್ತು ಬಿಟ್ಟೇನ್ರಿ. ಇನ್ನೊಬ್ಬ ಕೇಳಿದ್ರೆ PUC ಕಲ್ತು ಬಿಟ್ಟೇನ್ರಿ. ಮುಂದೆ ಇಲ್ರಿ, ಹೊಲ ಮಾಡಕತ್ತೇನೆ. ಎಲ್ಲರೂ ಅದೇ ಕಸಬನ್ನು ಮಾಡಕ್ಕೆ ಹೋದರೆ ಮುಂದೆ ಯಾಕೆ ಓದಲಿಲ್ಲ? ಅವರು ಆರ್ಥಿಕವಾಗಿ ಬೆಂಬಲ ಇರಲಿಲ್ಲ. ಆರ್ಥಿಕವಾಗಿ ಅವ್ರಿಗೆ ಬೆಂಬಲ ಇದ್ರೆ ಅವರು ಇತರಂತೆ ಓದ್ತಾ ಇದ್ರು. ಕೇವಲ ಶಹರದ ಮಕ್ಕಳು ಓದಿದರೆ ಸಾಲದು. ಇವತ್ತು ಹಳ್ಳಿಯಲ್ಲಿರುವಂಥ ಮಕ್ಕಳಿಗೂ ಕೂಡ ಬಹಳಷ್ಟು ಬುದ್ಧಿ ಇದೆ, ವಿದ್ಯೆ ಇದೆ, ಅವಕಾಶ ಕೊಡಬೇಕು. ಅದಕ್ಕಾಗಿ ರೈತ ವಿದ್ಯಾನಿಧಿಯನ್ನು ಮಾಡಿದ್ದೇವೆ. ಒಟ್ಟು ಸುಮಾರು 11 ಲಕ್ಷ ರೈತರ ಮಕ್ಕಳಿಗೆ 488 ಕೋಟಿ ರೂಪಾಯಿ ಈಗಾಗಲೇ ನಾವು ಕೊಟ್ಟಿದ್ದೇವೆ ಬಂಧುಗಳೇ. ಇನ್ನು ಯಾರ್ಯಾರು ವಿದ್ಯಾರ್ಥಿಗಳು ಅಡ್ಮಿಷನ್ ಮಾಡಿಸ್ತಾರೆ ಅವ್ರು ಎಲ್ಲರಿಗೂ ಕೂಡ ನಾವು ಕೊಡ್ತಾ ಇದ್ದೇವೆ. ಇವತ್ತು ನಾವು ರೈತ ಶಕ್ತಿ ಯೋಜನೆ ಡೀಸೆಲ್ ಕೊಟ್ಟಿರುವಂಥ ಹಣ, ರೈತ ವಿದ್ಯಾನಿಧಿಯಿಂದ ಕೊಟ್ಟಿರುವಂಥ ಹಣ ನಿಮ್ಮ ಹತ್ರ ಯಾರ ಕಡೆನೂ ಅರ್ಜಿ ತಗೊಂಡಿಲ್ಲ. ನಾವು ನಮ್ಮ ಕಡೆ ಇರುವಂತಹ ದಾಖಲೆಗಳಿಂದ ಯಾರ್ಯಾರು ಹೆಸರಿನಲ್ಲಿ ಇವತ್ತು ಖಾತೆ ಇದೆ ಆ ಎಲ್ಲ ರೈತರಿಗೆ ರೈತ ಶಕ್ತಿ ಹಣವನ್ನು ಕೊಟ್ಟಿದ್ದೇವೆ. ಆ ಮಕ್ಕಳಿಗೆ ರೈತ ವಿದ್ಯಾನಿಧಿಯನ್ನೂ ಕೂಡ ಕೊಟ್ಟಿದ್ದೇವೆ. ನನಗೆ ಒಬ್ಬ ದಲಿತ ರೈತನ ಮಗಳು ಸಿಕ್ಕಿದ್ಲು. ಅವಳು ಬಂದು ಒಂದು ಫಂಕ್ಷನ್ನಲ್ಲಿ 2 ಮಾಲಿ ಹಾಕಿದ್ಲು ಅವಳು. ನಾನು ಕೇಳಿದೆ, ಯಾಕೆ ಮಾಲಿ ಹಾಕ್ತಾ ಇದೀಯಾ ನೀನು ಅಂತ. ಇಲ್ಲ, ನಿಮ್ಮದು ರೈತ ವಿದ್ಯಾನಿಧಿ, ಮಕ್ಕಳ ವಿದ್ಯಾನಿಧಿ ಸಿಕ್ಕಿದೆ, ಮತ್ತು 2 ಯಾಕೆ ಮಾಲಿ ಹಾಕಿದಿ ಅಂತ. ಅವಳು ಹೇಳಿದ್ಲು, SC ST ಸ್ಕಾಲರ್ಶಿಪ್ಪು ಸಿಕ್ಕಿದೆ, ರೈತ ವಿದ್ಯಾನಿಧಿ ಸ್ಕಾಲರ್ಶಿಪ್ಪು ಸಿಕ್ಕಿದೆ, ಎರಡು ಸ್ಕಾಲರ್ಶಿಪ್ ಸಿಕ್ಕಿದೆ, ನಮ್ಗೆ ಭಾಳ ಆನಂದ ಆಗಿದೆ ಅಂತ. ಅಂದರೆ ಹಿಂದಿನ ಸರ್ಕಾರಗಳ ಸ್ಕೀಮ್ ಹೆಂಗಿದ್ವು ಅಂತಂದ್ರೆ ಒಂದ್ರಾಗ ಸಿಕ್ಕರೆ ಇನ್ನೊಂದ್ರಾಗ ಇಲ್ಲ. SC ST ಸ್ಕಾಲರ್ಶಿಪ್ ಸಿಕ್ಕರೆ ಬೇರೆ ಯಾವ ಸ್ಕಾಲರ್ಶಿಪ್ ಇಲ್ಲ. ಇಲ್ಲಿ ನಾವು ಹಂಗೆ ಮಾಡಿಲ್ಲ. ನಿಮಗೆ ಹಿಂದುಳಿದ ವರ್ಗದ ಸ್ಕಾಲರ್ಶಿಪ್ ಸಿಕ್ಕಿರ್ಬೋದು, SC ST ಸ್ಕಾಲರ್ಶಿಪ್ ಸಿಕ್ಕಿರ್ಬೋದು, ಆದಾಯ ಕಡಿಮೆ ಇರುವಂಥ ಸ್ಕಾಲರ್ಶಿಪ್ ಸಿಕ್ಕಿರ್ಬೋದು. ಆದರೆ ಅದನ್ನ ಯಾವುದನ್ನು ಲೆಕ್ಕಕ್ಕೆ ತಗೊಳ್ಳದೆ ನಾವು ವಿಶೇಷವಾಗಿ ರೈತರ ಮಕ್ಕಳಿಗೆ ಇದು ವಿಶೇಷ ಹಣ ಕೊಡಬೇಕು ಅಂತ ಹೇಳಿ ಆ ತೀರ್ಮಾನವನ್ನು ಮಾಡಿದ್ದೇವೆ ಬಂಧುಗಳೇ. ಇದು ನಮ್ಮ ರೈತರ ಪರವಾಗಿರುವಂಥ ನಮ್ಮ ಮನಸ್ಸಿನಲ್ಲಿರುವಂಥ ಭಾವನೆ, ಆ ನಿಲುವು. ದೊಡ್ಡ ಪ್ರಮಾಣದ ಬೆಳೆ ಹಾನಿ ಆಯಿತು. ಹಿಂದೆ
ಬೆಳೆ ಹಾನಿಯಾಗಿದೆ. ಪ್ರವಾಹ ಇದು ಮೊದಲನೇ ಬಾರಿ ಬಂದಿಲ್ಲ. ಹಿಂದೆ ಪ್ರವಾಹ ಬಂದಾಗ ಏನಾಗ್ತಿತ್ತು? ಕೇಂದ್ರ ಸರ್ಕಾರ ಏನು ಕೊಡ್ತಿದೆ ರಾಜ್ಯ ಸರ್ಕಾರ ಕೊಟ್ಟು ಕೈ ತೊಳ್ಕೊಂಡು ಬಿಡ್ತಿದ್ರು. ಏನು ಅಬ್ಬರ, ಏನು ಕೊಡ್ತೀರಿ ವಿಧಾನಸಭೆಯಲ್ಲಿ? ನಾನು ಒಂದೇ ಮಾತು ಹೇಳಿದೆ, ನಾನು ಏನು ಕೊಡ್ತೀನಿ ಅನ್ನೋದನ್ನು 2 ದಿವಸ ಬಿಟ್ಟು ಹೇಳ್ತೀನಿ, ನೀವೇನು ಕೊಟ್ಟಿದ್ದೀರಿ ಅದನ್ನು ಮೊದಲು ಹೇಳ್ರಿಲಿ ಅಂತ. ಇದೇ ಬೆಳಗಾವಿ ಅಧಿವೇಶನದಲ್ಲಿ ಕೇಂದ್ರ ಸರ್ಕಾರ ಏನು ಕೊಡ್ತದೆ ಅದರ 2 ಪಟ್ಟನ್ನ ರಾಜ್ಯ ಸರ್ಕಾರ ಹಾಕಿ ಇವತ್ತು ಪರಿಹಾರವನ್ನು ಕೊಟ್ಟಿದ್ದೇವೆ. ಸುಮಾರು 14 ಲಕ್ಷ ರೈತರಿಗೆ 1,900 ಕೋಟಿ ರೂಪಾಯಿ 1,900 ಕೋಟಿ ರೂಪಾಯಿ ಪರಿಹಾರವನ್ನ ಮಳೆ ಬಿದ್ದು ಬೆಳೆ ಹಾನಿಯಾಗಿ 2 ತಿಂಗಳ ಒಳಗಡೆನೆ ಕೊಟ್ಟಿದ್ದೇವೆ. 2 ತಿಂಗಳ ಒಳಗಡೆನೆ ಕೊಟ್ಟಿದ್ದೇವೆ ಬಂಧುಗಳೇ. ಹಿಂದೆ ಕೇಂದ್ರ ಸರ್ಕಾರ 6,500 1 ಹೆಕ್ಟೇರ್ಗೆ, ಅದು 6,500 ಮಾಡಿದ್ ನಮ್ಮ ಮೋದಿ ಸಾಹೇಬರು. ಅದಕ್ಕಿಂತ ಮುಂಚೆ 2,000 ರೂಪಾಯಿ ಇತ್ತು ಒಣ ಬೇಸಾಯಕ್ಕೆ. ಸನ್ಮಾನ್ಯ ಪ್ರಧಾನಮಂತ್ರಿಗಳ ಮೋದಿಯವರು ಬಂದ ಮೇಲೆ ಅದನ್ನ 6,500 ಮಾಡಿದ್ರು. 6,500 ಕೊಟ್ಟು ಕೈ ತೊಳ್ಕೊಳ್ತಿದ್ರು. ನಾವು 13,600 ಒಣ ಬೇಸಾಯ ಕೊಡ್ತಾ ಇದ್ದೇವೆ. 13,000 ನೀರಾವರಿಗೆ ಕೇಂದ್ರ ಸರ್ಕಾರ ಕೊಡ್ತದೆ. ನಾವು 25,000 1 ಹೆಕ್ಟೇರ್ಗೆ ನಮ್ಮ ರಾಜ್ಯ ಸರ್ಕಾರದಿಂದ ಬೊಕ್ಸದಿಂದ ಕೊಟ್ಟಿದ್ದೇವೆ. ಅದೇ ರೀತಿ ತೋಟ ಪಟ್ಟಿಗೆ ಅವರು 18,000 ಕೊಡ್ತಿದ್ರು, ನಾವು 28,000 ಕೊಟ್ಟಿದ್ದೇವೆ. ಇದು ನಮ್ಮ ರೈತರ ಪರವಾಗಿರುವಂತಹ ಒಂದು ನಿಲುವು ಬಂಧುಗಳೇ. 1,900 ಕೋಟಿ ರೂಪಾಯಿನ ಕೇವಲ 2 ತಿಂಗಳಲ್ಲಿ ಕೊಟ್ಟಿದ್ದೇವೆ. 14 ಲಕ್ಷಕ್ಕಿಂತ ಹೆಚ್ಚು ರೈತರಿಗೆ ಇದನ್ನ ಕೊಟ್ಟಿದ್ದೇವೆ. ಅಷ್ಟೇ ಅಲ್ಲ, ನಾನು ಯೋಚನೆ ಮಾಡಿದೆ, ರೈತರ ಮಕ್ಕಳಿಗೆ ಕೊಟ್ಟಾಯ್ತು, ಆದರೆ